ಬಾಲಚಂದ್ರ ಸಮಪ್ರಭಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆದಿಶಕ್ತಿ ಸೌಮ್ಯ ಸ್ವರೂಪಿಣಿ ಜ್ಞಾನಾಕ್ಷಿ ರಾಜರಾಜೇಶ್ವರಿ ದೇವಿ ಕಾಳಿಕಾಂಬೆ ನಮೋ ನಮಃ ಭಕ್ಷಿತಂ ಮಾಸ್ತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಭೂರವಸ್ವಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ವಿಘ್ನೇಶ್ವರಾಯ ಭುಜಂಗೀಶಾಯ ವಿದ್ಮಹೇ ಚಕ್ರೋಶ್ರವಣಾದಿನ ಸರ್ಪ ಪ್ರಚೋದಯಾತ್ ಸರ್ವಗ್ರಹ ದೋಷ ನಿವಾರಣಾಯ ಸಮಸ್ತ ಶಾಪ ವಿಮೋಚನಂ ಇಷ್ಟವಾಗಿ ಸಿದ್ಧಿಕರಾಯ ಓಂ ನಮಃ ಶಿವಾಯ ಸ್ವಾಹ ಶ್ರೀ ಕಾಳಿಕಾಂಬಾ ದೇವತಾಭ್ಯೋ ನಮೋ ನಮಃ. ನಮಸ್ತೆ. ನಾನು ಈ ಶ್ರೀ ಜಗನ್ಮಾತಾ ಕಾಳಿಕಾಂಬ ಕೃಪಾ ದೇವಸ್ಥಾನದ ಅರ್ಚಕರಾದವನು ಸತೀಶ್ ಕುಮಾರ್ ಆದ ನಾನು ಈ ದೇವರಾನದಲ್ಲಿರುವ ಕಾಳಿಕಾಂಬ ದೇವಸ್ಥಾನದ ಅರ್ಚಕರಾಗಿ ಸುಮಾರು 25-26 ವರ್ಷದಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರಾದ ಶ್ಯಾಮಾಚಾರ್ ಅವರ ಒಂದು ಸಹಕಾರದಿಂದ ಈ ಕ್ಷೇತ್ರದಲ್ಲಿ ನಾವು ಪುಣ್ಯ ಪುನಸ್ಕಾರಗಳನ್ನು ಮಾಡ್ತಿದ್ದೇವೆ. ಮತ್ತು ನಾಗದೋಷ ಆಗಲಿ ಸರ್ಪದೋಷ ಆಗಲಿ ಯಾವುದೇ ಒಂದು ದೋಷದ ಪರಿಹಾರಕ್ಕಾಗಿ ಜನಗಳು ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ತಪ್ಪದೇ ನಾವು ತಾಯಿಯ ಮಹಾಭಿಷೇಕವನ್ನು ಮಾಡಿ ಜನಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸಹಕಾರ ಮಾಡೋದಕ್ಕಾಗಿ ತಾಯಿಯ ಸೇವೆಯನ್ನು ಮಾಡಿಕೊಂಡು ಅವರಿಗೆ ನಾವು ಒಂದೇ ಒಳ್ಳೆಯ ಸದ್ಗುಣ ಬರುವಾಗಿ ನಾವು ಮಾಡಿಕೊಡ್ತೇವೆ. ಎಲ್ಲ ಜನಗಳು ಬಂದು ಹೋಗ್ತಾರೆ. ಮುಖ್ಯವಾಗಿ ಜನಗಳು ಆತ್ಮೀಯ ನಂಬಿಕೆಯಿಂದ ಬಂದು ಹೋಗ್ತಿದ್ದಾರೆ. ಬಂದು ಹೋದವ್ರಿಗೆಲ್ಲ ಒಳ್ಳೆಯದಾಗಿದೆ. ವಿಶೇಷವಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿವಸ ಈ ತಾಯಿಯ ಪಂಚಾಮೃತ ಅಭಿಷೇಕ ಹಾಗೂ ಅವರ ಕಷ್ಟ ಸುಖಗಳ ಕಾರ್ಪಣ್ಯಗಳಿಗೆ ಇಲ್ಲಿ ಚಂಡಿ ಹೋಮ, ಸರ್ಪದೋಷ ಹೋಮ, ಸ್ವಯಂವರ ಹೋಮ, ಅರ್ಕ ವಿವಾಹ, ಬೇಷ ವಿವಾಹ ಇವುಗಳನ್ನು ನಾವು ಮಾಡಿ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ದಾರಿ ತೋರಿಸೋದಕ್ಕೆ ಮಾಡ್ತಾಯಿದ್ದೇವೆ. ಎಲ್ಲ ಭಕ್ತಾದಿಗಳು ಬರ್ತಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂದು ತಾಯಿಯ ಸೇವೆಯನ್ನು ಮಾಡಿಬಿಟ್ಟು ಹೋಗ್ತಾರೆ. ಆ ತಾಯಿ ನಂಬಿಕೆಯಿಂದ ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ. ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.